ನಮಸ್ತೆ, ಎಲ್ಲರಿಗೂ ಸ್ವಾಗತ. ನಾವು ಬದುಕಲು ಕಲಿಯಬೇಕು. ನಮ್ಮ ಜೀವನ ತುಂಬ ಆಹ್ಲಾದಕರವಾಗಿರಬೇಕು, ದುಃಖರಹಿತವಾಗಿರಬೇಕು. ಯಾರಿಗೆ ದುಃಖ ಬೇಕು? ಎಲ್ರಿಗೂ ಸುಖ ಬೇಕಲ್ವಾ? ನಾವು ಸುಖ ಜೀವಿಗಳಾಗಬೇಕಾದ್ರೆ ಯೋಗದ ಪಾತ್ರವೇನು, ಯೋಗ ಅಂತಂದರೆ ಏನು, ಅದು ಹೇಗೆ ನಮ್ಗೆ ಸಹಾಯ ಆಗುತ್ತೆ, ಆದರೆ ಯಾವ ಕಾರಣದಿಂದ ನಾವು ಅನೇಕ ಅನಾರೋಗ್ಯಗಳು ಅಥವಾ ಜೀವನದ ಹೊಡೆತಗಳಿಗೆ ಸಿಕ್ಕಾಕೋತೀವಿ, ಇದೆಲ್ಲ ವಿಚಾರ ಮಾಡ್ತಾ ಬರೋಣ. ನನ್ನ ಹೆಸರು ಧನಲಕ್ಷ್ಮಿ, ನಾನು ವಿದ್ಯಾರಣ್ಯಪುರದಿಂದ ಬಂದಿದ್ದೀನಿ. ಈ ಯೋಗದಿಂದ ಜೀವನಕ್ಕೆ ಎಷ್ಟು ಮಹತ್ವ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜೀವನದಲ್ಲಿ ಈಗ ನಾವು ಏನು ನೋಡ್ತಾ ಇದ್ದೀವಿ, ನಾವೆಲ್ಲ ತುಂಬ ಬುದ್ಧಿವಂತರಾಗ್ಬಿಡ್ತಾ ಇದ್ದೀವಿ. ಬುದ್ಧಿವಂತರಾಗೋದ್ಮೇಲೆ ಬರೀ ಹೊರಗಿನ ಪ್ರಪಂಚ ಕೇಳ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ನಾವು ಈಗ ಒಂದು 50 ವರ್ಷಕ್ಕೆ ಮುಂಚಿನ ಕತೆ ನೋಡೋಣ. ನಮ್ಮ ತಾತಂದ್ರ ಕಾಲದಲ್ಲಿ, ತಂದೆ ತಾಯಿ ಕಾಲದಲ್ಲಿ ಆವಾಗ ಹೇಗಿರ್ತಾಯಿತ್ತು, ಎಲ್ಲೋ ನಾನು ಮೆಡಿಕಲ್ ಕಾಲೇಜಲ್ಲಿದ್ದಾಗ ನಮ್ಮ ಇಡೀ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಕೇಸ್ ಬಂದರೆ ನಾವು ಸ್ಟೂಡೆಂಟ್ಸ್ ಎಲ್ಲ ಓಡೋಗ್ತಾ ಇದ್ವಿ. ಹಾರ್ಟ್ ಅಟ್ಯಾಕ್ ಅಂತೆ ಹೇಗಿರುತ್ತೆ ನೋಡೋಣ ಪೇಷಂಟನ್ನು ಅಂತಂದರೆ ಅಷ್ಟು ಅಪ್ರೂಫ್ ಆಗಿದ್ದಿದ್ದು. ಈಗ ದೈನಂದಿನ 15% ಜನಕ್ಕೆ ಡಯಾಬಿಟೀಸು, 20% ಜನಕ್ಕೆ ಹೃದಯಾಘಾತ, BP, ಥೈರಾಯ್ಡು ಇತ್ಯಾದಿ ಕಾಯಿಲೆಗಳೆಲ್ಲ ಜಾಸ್ತಿ ಆಗೋಗ್ತಾ ಇದೆ. ಅದನ್ನು ಮೆಡಿಕಲ್ ಸೈನ್ಸೇ ಹೇಳ್ತಾ ಇದೆ, ಇದಕ್ಕೆಲ್ಲ ಕಾರಣ ಜೀವನ ಶೈಲಿ ಅಂತ. ಅದರಿಂದ ನಾವು ಬದುಕಬೇಕಾದ್ರೆ ಪ್ರಪ್ರಥಮದ್ದು ಈ ಕಾಯಿಲೆಯಿಂದ ತಡೆಯೋಣ, ಕಾಯಿಲೆ ಬರದೇ ಇರೋ ನೋಡ್ಕೊಳ್ಳೋಣ. ಅದಕ್ಕೇನು ಮಾಡಬೇಕು? ಯೋಗ. ನಾವು ಅರ್ಥ ಮಾಡ್ಕೊಂಡೋಗಿ ಯೋಗ ಅಂತಂದರೆ ಮನಸ್ಸಿನ ಮೇಲೆ ನಿಯಂತ್ರಣ, ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರು. ಮತ್ತು ಮನಃಪ್ರಶಮನ ಉಪಾಯ, ನಮ್ಮ ಮನಸ್ಸನ್ನು ಅಂತರ್ದೃಷ್ಟಿಯಿಂದ ನೋಡಿಕೊಂಡು ನಾವು ಹೇಳ್ಕೊಳ್ತಾ ಇರಬೇಕು. ಈಗ ನನ್ನ ಮನಸ್ಸು ಏನು ಮಾಡ್ತಾಯಿದೆ, ಉಪಯುಕ್ತವಾದ ಕೆಲಸ ಮಾಡ್ತಿದೆಯಾ ಅಥವಾ ಬೇಡದ ಕೆಲಸ ಮಾಡ್ತಾಯಿದೆಯಾ ಅಂತ ಅಂತರ್ದೃಷ್ಟಿಯಿಂದ ನೋಡ್ಕೊಳ್ತಾ ಇರಬೇಕು. ಆವಾಗ ಏನೇನೋ ಬೇಡದ ಕೋಪಗಳು, ದುಃಖಗಳು, ಭಯಗಳು ಒಳಗಿಂದ ಹೊರಗೆ ಎಲ್ಲದಕ್ಕೂ ಮೂಲ ಕಾರಣ ಭಯ. ಎಲ್ಲಿವರೆಗೆ ಭಯ ನಮಗೆ ಕಾಟ ಕೊಡ್ತಾ ಇರುತ್ತೆ ಅಂದರೆ ಅದನ್ನು ನಮ್ಗೆ ನೋಡ್ಕೊಳ್ಳೋಕೆ ಕೂಡ ಗೊತ್ತಾಗಿರಲ್ಲ. ಅದರಿಂದ ನಮ್ಮ ಬಿಹೇವಿಯರ್ ಚೇಂಜ್ ಆಗೋಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಯೋಗವನ್ನು ನಮ್ಮ ಜೀವನದ ಒಂದು ಅಂಶ ಮಾಡ್ಕೊಳ್ಳೋಣ. ದಿನ ಮಾಡಿದ್ರೆ ಮೊದಲನೇದು ಒಬಿಸಿಟಿ, ಆಹಾರ ಮೇಲೆ ನಿಯಂತ್ರಣ. ಇದಕ್ಕೂ ಯೋಗ ಬೇಕಲ್ವಾ? ನಮ್ಮಲ್ಲಿ ಡಯಾಬಿಟೀಸ್ ಪೇಷಂಟ್ಗಳು ಬರ್ತಾರೆ, ಅವ್ರು ಹೇಳ್ತಾರೆ, ನನಗೆ ಯಾಕೆ ಈ ಥರ ಆಗಿದೆಯೋ ಗೊತ್ತಿಲ್ಲ ಮೇಡಮ್, ನಾನು ಮುಂಚೆ ಸ್ವೀಟೇ ಇಷ್ಟಪಡ್ತಾ ಇರಲಿಲ್ಲ, ಶುಗರು 7% HbA1c ಬಂದಿದೆ ಅಂದ ತಕ್ಷಣ ದಿನಾನು ನಾನು ಸ್ವೀಟ್ ಕಡೆ ನೋಡೋದಲ್ಲ, ನೋಡಿದ ತಕ್ಷಣ ಗಬ ತಿನ್ನಬೇಕು ಅಂತ ಆಸೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀವಿ. ಒಬ್ಬ ಯುವಕ ಗುರುಗಳ ಹತ್ರ ಹೋದನಂತೆ. ಅವರು ತುಂಬ ಸಿದ್ಧ ಪುರುಷರಂತೆ, ಅವ್ರಿಗೆ ಏನೇನೋ ಪವಾಡಗಳೆಲ್ಲ ಇತ್ತಂತೆ. ಆವಾಗ ಇವನು ಕೇಳಂತೆ, ಗುರುಗಳೇ ನಿಮ್ಮಂಗೆ ನಾನು ಆಗಬೇಕು, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಕೇಳಿದ್ರಂತೆ. ಅದಕ್ಕೆ ಆಯ್ತಪ್ಪ, ನಿಂಗೆ ಅಷ್ಟೊಂದು ಆಸಕ್ತಿ ಇದೆಯಲ್ಲ, ಈಗಿನ ಕಾಲದ ಯುವಕರಿಗೆ ಅಷ್ಟೊಂದು ಆಸಕ್ತಿ ಬರೋದು ತುಂಬ ಅಪರೂಪ, ನಿಂಗೆ ಬಂದಿದೆಯಲ್ಲ ನಂಗೆ ಖುಷಿ ಆಯಿತು, ಆದರೆ ಒಂದು ಸಣ್ಣ ಎಂಟ್ರೆನ್ಸ್ ಟೆಸ್ಟ್ ಕೊಡ್ತೀನಿ ನಿನಗೆ. ಅದೇನಪ್ಪ ಅಂದರೆ, ಆಯಿತು ಗುರುಗಳೇ ಖಂಡಿತ ಮಾಡ್ತೀನಿ, ನೀವೇನು ಬೇಕಾದ್ರೆ ಹೇಳಿ ಮಾಡ್ತೀನಿ ಅಂತ.
ಅದಕ್ಕೆ ನೋಡಪ್ಪ ಏನೂ ಇಲ್ಲ, ದೊಡ್ಡ ವಿಷಯ ಇಲ್ಲ, ಮನೆಗೆ ಹೋಗು, ಸ್ನಾನ ಆದಮೇಲೆ ಕೂತ್ಕೋ, ಧ್ಯಾನ ಮಾಡು, ಒಂದು 15 ನಿಮಿಷ ದಿನ ಧ್ಯಾನ ಮಾಡ್ಕೊಂಡು ಬಾ, ಆಮೇಲೆ ಏನಾಯಿತು ನನಗೆ ಬಂದು ಹೇಳು, ಆಮೇಲೆ ನಾನು ನಿನಗೆ ದೀಕ್ಷೆ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಆಯಿತು ಗುರುಗಳೇ, ಖಂಡಿತ ಮಾಡ್ತೀನಿ ಅಂತ ಹೋದ. ಹೋಗ್ತಾ ಇರುವಾಗ ಬಾಗಿಲ ಹತ್ರ ಬಂದಿದ್ದಾನೆ. ಆಗ ಗುರುಗಳು ಹೇಳಿದ್ರಂತೆ, ಅರೇ ನೀನು ಧ್ಯಾನ ಮಾಡುವಾಗ ಕೋತಿಂಗ್ ನಪ್ಸ್ಕೋಬೇಡ, ಡೋಂಟ್ ಥಿಂಕ್ ಆಫ್ ಎ ಮಂಕಿ ಅಂದ್ರಂತೆ. ಆಯಿತು ಗುರುಗಳೇ ಅಂತ ಹೋದಂತೆ. ಮನೆಗೆ ಹೋಗಿ ಕೂತ್ಕೊಂಡ, ಧ್ಯಾನ ಮಾಡಬೇಕು ಅಂತ ಕಣ್ಮುಚ್ಕೊಂಡ. ಗುರುಗಳೇನು ಹೇಳಿದ್ರು, ಕೋತಿನ ಯೋಚನೆ ಮಾಡಬೇಡ, ಕೋತಿ ಯೋಚನೆ ಮಾಡಬೇಡ, ಕೋತಿ ಬೇಡ ಬೇಡ ಬೇಡ, ಕೋತಿ 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 ಬೇಡ ಬೇಡ ಬೇಡ, ಇದರ ಸಿಕ್ಕಾಕೊಂಡ್ಬಿಟ್ಟಂತೆ. ಎಲ್ಲಿವರೆಗೆ ಅಂದರೆ ನಾನು ಟಿ ವಿ ಹಾಕಿದ್ರು ಮೊದಲೇ ಕೋತಿಗೆ ಚಾನಲ್ಗೆ ಹೋಗ್ತಾಯಿದ್ದೆ. ಹೀಗೆ ಓಡ್ ಬಂದಂತೆ ಗುರುಗಳ ಹತ್ರ. ಗುರುಗಳೇ, ನೀವು ಯಾತಕ್ಕೆ ನಾನು ಕೋತಿ ಅಂತ ಹೇಳಿದ್ರೆ, ಇಲ್ಲದೇ ಇದ್ರೆ ನಾನು ರಾಮನೋ ಕೃಷ್ಣನಾಗ ನಪ್ಸ್ಕೊಂಡು ಜಪ ಮಾಡ್ತಿರ್ತಾಯಿದ್ದೆ, ಇದು ಯಾಕೆ ಕೋತಿ ವಿಚಾರ? ನೋಡಪ್ಪ, ಅದೇ ಇರೋದು ನಮ್ಮ ಮನಸ್ಸು. ಏನಾದರೂ ಬೇಡ ಅಂತ್ವಿ ತಕ್ಷಣ ಅಲ್ಲೇ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದರಿಂದ ಬೇಡ ಅನ್ಬೇಡಿ, ಬೇಕು ಅನ್ನಿ. ಏನು ಬೇಕು? ಶಾಂತಿ ಬೇಕು. ದುಃಖ ಬೇಡ ಅಲ್ಲ, ಸುಖ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು, ಧೈರ್ಯ ಬೇಕು. ಅದರ ಮೇಲೆ ಸಂಕಲ್ಪ ಇಟ್ಕೊಂಡು ಅದಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಯೋಗ ಸಾಧನೆ ಮಾಡುವಾಗ ಈ ಎನರ್ಜಿ ಎಲ್ಲ ಚಾನಲೈಸ್ ಆಗಬೇಕು. ಯಾವ ಎನರ್ಜಿ ನಮ್ಮ ಬ್ರೈನಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಅನಾವಶ್ಯಕವಾದ ಕೆಲಸ ಮಾಡಿಸ್ತಾ ಇರುತ್ತೆ, ಅದನ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಶಾರೀರಿಕ ವ್ಯಾಯಾಮ, ಶಾರೀರಿಕ ಯೋಗ, ನಂತರ ಪ್ರಾಣಾಯಾಮ, ಧ್ಯಾನ, ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ನಮ್ಮಲ್ಲಿ ಸಂಶೋಧನೆ ಭಾಳ ನಡೆಯುತ್ತೆ. ನಮ್ಮ ಸಂಸ್ಥೆ ಹೆಸರೇನೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ. ನಾವು ಅನುಸಂಧಾನ ಮಾಡ್ತಾಯಿದ್ದೀವಿ 40 ವರ್ಷಗಳಿಂದ. ಅದರಿಂದ ನಮ್ಗೆ ಕಂಡು ಬಂದಿರೋದೇನು ಅಂದರೆ, ಈ ಸಾಧನೆ ಯಾವುದು ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಳ್ಳೋವಾಗ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ, ಬಾಡಿಲಿ ಏನು ಪರಿಣಾಮ ಆಗುತ್ತೆ, ಉಸಿರದಲ್ಲಿ ಏನು ಪರಿಣಾಮ, ಜೀನ್ಸ್ ಲೆವೆಲಲ್ಲಿ ಏನೇನು ಪರಿಣಾಮ ಆಗುತ್ತೆ, ಇದನ್ನೆಲ್ಲ ಟೆಸ್ಟ್ ಮಾಡ್ತೀವಿ. ದೊಡ್ಡ ಲ್ಯಾಬ್ರೇಟ್ರಿ ಇದೆ ನಮ್ಮದು. ಅದನ್ನು ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋ ಒಂದು ತುಂಬ ಮುಖ್ಯವಾದ ಅಂಶ, ಮನಸ್ಸನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ವಿ. ದೇಹಕ್ಕೆ ವಿಶ್ರಾಂತಿ, ಉಸಿರಾಟದ ನೈದಾನ್ಯತೆ ಮತ್ತು ಮನಸ್ಸಿನ ಶಾಂತಿ, ಇದೇ ಯೋಗ ಅನ್ನೋದು ಗೊತ್ತಾಗಿದೆ. ಆವಾಗ ನಾವು ಪರೀಕ್ಷೆ ಮಾಡಿದ್ವಿ. ಒಂದು ಮೈಂಡ್ ಸೌಂಡ್ ರೆಸೊನೆನ್ಸ್ ಟೆಕ್ನಿಕ್, ನಾದಾನುಸಂಧಾನ ಅಂತ ಕೊಟ್ಟಿರೋ ಒಂದು ಋಷಿಮುನಿಗಳು ಕೊಟ್ಟಿರೋ ಸಾಧನೆಯನ್ನು, ಮತ್ತು ಆವರ್ತನ ಧ್ಯಾನ ಅಂತೀವಿ, ಅದನ್ನು ಮಾಡಿಸಿದ್ವಿ. ಲ್ಯಾಬ್ರೇಟ್ರಿಲಿ ಕರ್ಕೊಂಡೋದ್ವಿ. ಬ್ರೈನ್ಗೆಲ್ಲನೂ ಎಲೆಕ್ಟ್ರೋಡ್ಸ್ ಎಲ್ಲ ಅಂಟಿಸಿದ್ವಿ. ಉಸಿರಾಟ ಹೇಗಾಗ್ತಾಯಿದೆ ಎಲ್ಲ ಚೆಕ್ ಮಾಡೋಕ್ಕೆ ಲ್ಯಾಬ್ರೇಟ್ರಿಲಿ ಸೆಟ್ ಮಾಡಿ ಕೂತಿರೋ ಹುಡುಗರಿಗೆ ಸೈಕ್ಲಿಕ್ ಮೆಡಿಟೇಷನ್ ಮಾಡೋಕ್ಕೆ ಮುಂಚೆ, ಸೈಕ್ಲಿಕ್ ಮೆಡಿಟೇಷನ್ ನಂತರ ಅವರಲ್ಲಿ ಎಷ್ಟು ವಿಶ್ರಾಂತಿ ಸಿಕ್ಕಿದೆ ಅಂತ ಅಳತೆ ಮಾಡಿದ್ವಿ. ಅಳತೆ ಒಳಗೆ ಗೊತ್ತಾಗಿದ್ದೇನೆಂದರೆ, ಒಬ್ಬ ಮನುಷ್ಯ ಆದರೆ ಸುಮಾರು 9ರಿಂದ 10% ಆಕ್ಸಿಜನ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ವಿಶ್ರಾಂತಿ ಸಿಕ್ಕತ್ತೆ. ಆದರೆ ಇದು 25 ನಿಮಿಷ ಮಾಡಿದ್ರೆ ಅದರ 3 ಪಟ್ಟು 30% ವಿಶ್ರಾಂತಿ ಸಿಕ್ಕತ್ತೆ. ಇದೇನೇ ನಮ್ಮ ಋಷಿಮುನಿಗಳ ಕೊಡುಗೆ. ನೈದಾನ್ಯತೆ, ಸಮಾಧಾನ, ನಿಶ್ಚಿಂತತೆ, ಮನಸ್ಸಿನ ಮೇಲೆ ಹತೋಟಿ ಬರೆಸ್ಕೊಳ್ಳೋಕ್ಕೆ ಈ ವಿಧಾನಗಳು ತುಂಬ ಪರಿಣಾಮಕಾರಿ. ನಾನು ಲಕ್ಷ್ಮೀಮೂರ್ತಿ ಅಂತ RT ನಗರದಿಂದ ಬಂದಿದ್ದೀನಿ. ನಂದೊಂದು ಪ್ರಶ್ನೆ ಇದೆ. ಪ್ರಾಣಾಯಾಮ ಮಾಡೋವಾಗ ನಾವು ಎಷ್ಟು ಹೊತ್ತು ಮಾಡಬಹುದು ಮತ್ತು ದಿನದಲ್ಲಿ ಎಷ್ಟು ಸಲ ಮಾಡಬಹುದು? ಒಳ್ಳೆ ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ. ಮೇಡಮ್ ಕೇಳಿದ ಪ್ರಶ್ನೆಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಾಣಾಯಾಮದ ಡೆಫಿನೇಷನ್ ಏನು, ಪ್ರಾಣಾಯಾಮ ಅಂದರೆ ಏನು ಅಂತ ಪತಂಜಲಿಗಳು ಏನು ಹೇಳ್ತಿದ್ದಾರೆ, ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ನಿಧಾನವಾಗಿ ಉಸಿರಾಡು ಅಂತ ಹೇಳ್ತಿದ್ದಾರೆ ಪತಂಜಲಿಗಳು. ನಿಧಾನವಾಗಿ ಉಸಿರಾಡೋ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ಬೇಕಾದ್ರೂ ಮಾಡ್ಬೋದಲ್ವಾ. ಆದರೆ ಈಗಿನ ಕಾಲದಲ್ಲಿ ಪ್ರಾಣಾಯಾಮ ಅಂತಂದರೆ ನಾವು ಕೂತ್ಕೊಂಡು ಟೈಟಾಗಿ ಬರ ಉಸಿರಾಡ್ತಾ ಇರಬೇಕಾಗತ್ತೆ ಅಂದ್ಕೊಳ್ತಾರಲ್ಲ. ನಾವು ಟಿ ವಿಯಲ್ಲಿ ನೋಡ್ತಿರ್ತೀವಲ್ಲ, ಅದರಿಂದ ದೊಡ್ಡ ಪ್ರಾಬ್ಲಮ್ ಕೂಡ ಆಗ್ಲಿಕ್ಕೆ ಸಾಧ್ಯ ಉಂಟು.
ಉಸಿರಿನ ನೈದಾನ್ಯತೆಯೇ ಯೋಗ. ಉಸಿರಿನ ನೈದಾನ್ಯತೆ ಇಡೀ ದಿನ ಮಾಡ್ತಾ ಇರ್ಬೋದು. ಕೆಲಸ ಮಾಡೋವಾಗ, ಓಡಾಡೋವಾಗ ಕೂಡ ನನ್ನ ಉಸಿರಿನ ವೇಗ ಕಡಿಮೆ ಆಗ್ತಾ ಇದೆಯಾ, ಮೊದಲು ನನಗೆ ಉಸಿರಾಟದ ವೇಗ ಅಳತೆ ಮಾಡ್ಕೊಳ್ಳೋಣ. ಸಾಧಾರಣವಾಗಿ 17ರಿಂದ 20 ಪರ್ ಮಿನಿಟ್ ಇರುತ್ತೆ. ಅದನ್ನು ನಿಧಾನವಾಗಿ ಇಳಿಸ್ತಾ ಬರಬೇಕು. ಅದರಿಂದ ಬರ್ತಾ 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 ಉಸಿರು ಎಷ್ಟು ನಿಧಾನ ಆಗುತ್ತೋ ಅಷ್ಟು ಮನಸ್ಸು ತೊಟ್ಟಿಲ್ ಬರುತ್ತೆ. ಚಲೈವಾತೆ ಚಲೈ ಚಿತ್ತಂ ಅಂತೀವಿ. ಎಲ್ಲೆಲ್ಲಿ ನನ್ನ ಮನಸ್ಸು ಹೋಗುತ್ತೋ ಅಲ್ಲಲ್ಲಿ ನನ್ನ ಎಲ್ಲೆಲ್ಲಿ ಮನಸ್ಸು ಹಾಕ್ತೀವೋ ಅಲ್ಲಲ್ಲಿ ನಮ್ಮ ಪ್ರಾಣ ಹರಿಯುತ್ತೆ. ಆ ಪ್ರಾಣವನ್ನು ಆಯಾಮ ಮಾಡುವುದು, ನಿಧಾನ ಮಾಡುವುದು, ಇದೇ ಯೋಗ. ಅದರಿಂದ ನಿಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ, ನಮ್ಮ ಜೀವನದಲ್ಲಿಗೆ ನಮ್ಮ ಕಾರ್ಯಕಲಾಪಗಳ ಮಧ್ಯೆ ಹೊಂದಿಸ್ಕೋಬೇಕಾದ್ರೆ ಕಡೇ ಪಕ್ಷ 20 ನಿಮಿಷ ಬೆಳಗ್ಗೆ, 20 ನಿಮಿಷ ಸಾಯಂಕಾಲ ಇಟ್ಕೊಳ್ಳಿ. ಅದರೊಳಗೆ ಎಡಮುಗಿನ ಉಸಿರಾಟ 9 ಸಲ, ಬಲಮುಗಿನ ಉಸಿರಾಟ 9 ಸಲ, ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಅಂತಾರಲ್ಲ ಅದು ಒಂದು 9 ಸುತ್ತು, ನಂತರ ಭ್ರಾಮರಿ. ಇದಿಷ್ಟು ಮಾಡೋಕ್ಕೆ 15ರಿಂದ 20 ನಿಮಿಷ ಆಗಲಿ. ಅದನ್ನು 2 ಸಲ ಮಾಡ್ಕೋಬಹುದು. ದೇವ್ರ ಪೂಜೆ ಮಾಡೋ ಅಭ್ಯಾಸ ಇದ್ದರೆ ಆ ಪೂಜೆಗೆ ಮುಂಚೆ ಪ್ರಾಣಾಯಾಮ ಮಾಡಿಬಿಟ್ಟು ಕೂತ್ಕೋಬೇಕು ಅಂತ ನೀವು ಕೇಳಿರ್ತೀರ ಸಂಧ್ಯಾ ವಂದನೆ ಇತ್ಯಾದಿಗಳಲ್ಲಿ. ಅದು ತುಂಬ ಉಪಯುಕ್ತ.